ಜೀವನದ ಪ್ರತಿ ಕ್ಷಣವೂ ನಿರ್ಣಯದ ಕ್ಷಣಗಳೇ ಆಗಿವೆ. ಪ್ರತಿ ಹೆಜ್ಜೆಯಲ್ಲೂ ಮುಂದಿನ ನಿರ್ಣಯಗಳನ್ನು ತೆಗೆದುಕೊಳ್ಳಲೇಬೇಕಾಗುತ್ತದೆ. ಈ ನಿರ್ಣಯಗಳು ತಮ್ಮ ಪ್ರಭಾವವನ್ನು ಬಿಟ್ಟು ಹೋಗುತ್ತವೆ. ಇಂದು ತೆಗೆದುಕೊಂಡ ನಿರ್ಣಯಗಳು ಭವಿಷ್ಯದಲ್ಲಿ ಸುಖ ಅಥವಾ ದುಃಖಗಳನ್ನು ಸೃಷ್ಟಿಸುತ್ತವೆ. ನಮಗಾಗಿ ಮಾತ್ರವಲ್ಲ, ನಮ್ಮ ಪರಿವಾರಕ್ಕೂ ಸಹ, ಮುಂಬರುವ ಪೀಳಿಗೆಗೂ ಕೂಡ. ಯಾವುದಾದರೂ ಸಂದಿಗ್ಧತೆ ಎದುರಾದರೆ ಮನಸ್ಸು ವಿಚಲಿತವಾಗುತ್ತದೆ, ಅನಿಶ್ಚಿತತೆಯಿಂದ ತುಂಬಿಕೊಂಡಿರುತ್ತದೆ. ನಿರ್ಣಯದ ಆ ಕ್ಷಣಗಳು ಯುದ್ಧದಂತಾಗುತ್ತದೆ ಹಾಗೂ ಮನಸ್ಸು ಯುದ್ಧ ಭೂಮಿಯಾಗುತ್ತದೆ. ಹೆಚ್ಚಿನ ನಿರ್ಣಯಗಳನ್ನು ನಾವು ಸಂದಿಗ್ಧತೆಯ ಪರಿಹಾರಕ್ಕಾಗಿ ಅಲ್ಲ, ಕೇವಲ ಮನಸ್ಸನ್ನು ಶಾಂತಗೊಳಿಸುವುದಕ್ಕಾಗಿ ತೆಗೆದುಕೊಳ್ಳುತ್ತೇವೆ. ಯಾರಾದರೂ ಓಡುತ್ತಾ ಭೋಜನ ಮಾಡುವುದು ಸಾಧ್ಯವೇ? ಇಲ್ಲ. ಹಾಗೆಯೇ ಯುದ್ಧದಲ್ಲಿ ಹೋರಾಡುತ್ತಿರುವ ಮನಸ್ಸು ಯೋಗ್ಯವಾದ ನಿರ್ಣಯ ತೆಗೆದುಕೊಳ್ಳುವುದೇ? ವಾಸ್ತವವಾಗಿ ಶಾಂತ ಮನಸ್ಸಿನಿಂದ ನಿರ್ಣಯವನ್ನು ಕೈಗೊಂಡಾಗ ವ್ಯಕ್ತಿಯು ಸುಖದ ಭವಿಷ್ಯವನ್ನು ಪಡೆಯುತ್ತಾನೆ. ಆದರೆ ವ್ಯಕ್ತಿಯು ಮನಸ್ಸನ್ನು ಶಾಂತಗೊಳಿಸುವುದಕ್ಕಾಗಿ ನಿರ್ಣಯ ತೆಗೆದುಕೊಂಡರೆ ಆ ವ್ಯಕ್ತಿ ಭವಿಷ್ಯದಲ್ಲಿ ತನಗಾಗಿ ಮುಳ್ಳಿನ ವೃಕ್ಷದ ಸಸಿ ನೆಟ್ಟಂತೆಯೇ. ನೀವೇ ಯೋಚಿಸಿ ನೋಡಿ. ಒಬ್ಬ ವ್ಯಕ್ತಿಗೆ ಯಾವುದೋ ಘಟನೆಯಲ್ಲಿ ಅನ್ಯಾಯದ ಅನುಭವವಾಗುವುದೋ ಆ ಘಟನೆ ಅವನ ಅಂತರಂಗವನ್ನು ಅಸ್ಥಿರಗೊಳಿಸುವುದು. ಸಮಸ್ತ ಪ್ರಪಂಚವೇ ಅವರಿಗೆ ತನ್ನ ಶತ್ರುವಿನ ಹಾಗೆ ಕಾಣುತ್ತದೆ. ಅನ್ಯಾಯದಂತೆ ಕಾಣುವ ಘಟನೆ ಎಷ್ಟು ದೊಡ್ಡದಿರುತ್ತದೆಯೋ ಮನುಷ್ಯನ ಹೃದಯವು ಅಷ್ಟೇ ದೊಡ್ಡ ವಿರೋಧ ಮಾಡುತ್ತದೆ. ಆ ಘಟನೆಗೆ ಉತ್ತರವಾಗಿ ಆ ವ್ಯಕ್ತಿ ನ್ಯಾಯವನ್ನು ಕೇಳುತ್ತಾನೆ. ಅದು ಯೋಗ್ಯವೂ ಹೌದು. ವಾಸ್ತವವಾಗಿ ಸಮಾಜದಲ್ಲಿ ಯಾವುದೇ ರೀತಿಯ ಅನ್ಯಾಯವು ವ್ಯಕ್ತಿಯ ಶ್ರದ್ಧೆ ಹಾಗೂ ನಂಬಿಕೆಗಳನ್ನು ನಾಶ ಮಾಡುತ್ತದೆ. ಆದರೆ ಈ ನ್ಯಾಯವೆಂದರೇನು? ನ್ಯಾಯದ ಅರ್ಥವೇನು? ಅನ್ಯಾಯ ಮಾಡುವವರಿಗೆ ತಮ್ಮ ಕಾರ್ಯದ ಪಶ್ಚಾತ್ತಾಪವಾಗಬೇಕು ಹಾಗೂ ಅನ್ಯಾಯದಿಂದ ಬಳಲಿದವರಿಗೆ ಮತ್ತೆ ವಿಶ್ವಾಸ ಹುಟ್ಟಬೇಕು ಸಮಾಜದ ಪ್ರತಿಯಾಗಿ. ಇಷ್ಟೇ ಅರ್ಥವಲ್ಲವೇ ನ್ಯಾಯಕ್ಕೆ? ಯಾರ ಹೃದಯದಲ್ಲಿ ಧರ್ಮವಿರುವುದಿಲ್ಲವೋ ಅವನು ನ್ಯಾಯವನ್ನು ತೊರೆದು ದ್ವೇಷ ಪ್ರತೀಕಾರಗಳನ್ನು ಪಾಲಿಸುತ್ತಾನೆ. ಹಿಂಸೆಯ ಬದಲಾಗಿ ಪ್ರತಿಹಿಂಸೆಯ ಭಾವನೆಯನ್ನು ಬೆಳೆಸಿಕೊಳ್ಳುತ್ತಾನೆ. ತಾನು ಅನುಭವಿಸಿದ ಕಷ್ಟಗಳಿಗಿಂತ ಹೆಚ್ಚು ಕಷ್ಟಗಳನ್ನು ಕೊಡುವ ಪ್ರಯತ್ನ ಮಾಡುತ್ತಾನೆ. ಈ ಮಾರ್ಗದಲ್ಲಿ ನಡೆಯುತ್ತಾ ಅನ್ಯಾಯವನ್ನು ಅನುಭವಿಸಿದವನು ಅನ್ಯಾಯದಲ್ಲಿ ತಾನೇ ತೊಡಗುತ್ತಾನೆ. ಶೀಘ್ರದಲ್ಲೇ ಅವನೇ ಅಪರಾಧಿಯಾಗುತ್ತಾನೆ. ಅರ್ಥಾತ್ ನ್ಯಾಯ ಹಾಗೂ ಪ್ರತೀಕಾರಗಳ ಮಧ್ಯೆ ಕಡಿಮೆ ಅಂತರವಿರುತ್ತದೆ ಹಾಗೂ ಈ ಅಂತರದ ಹೆಸರೇ ಧರ್ಮ. ಸತ್ಯವಲ್ಲವೇ? ನೀವೇ ಯೋಚಿಸಿ ನೋಡಿ. ನಿರ್ಣಯದ ಕ್ಷಣದಲ್ಲಿ ನಾವು ಯಾವಾಗಲೂ ಬೇರೆ ಯಾರದೋ ಸಲಹೆ, ಸೂಚನೆ, ವಿಚಾರ ಅಥವಾ ವಿಮರ್ಶೆಯನ್ನು ಆಧಾರವಾಗಿಟ್ಟುಕೊಳ್ಳುತ್ತೇವೆ. ನಮ್ಮ ಭವಿಷ್ಯದ ಆಧಾರವು ನಮ್ಮ ನಿರ್ಣಯದ ಮೇಲೆ ಅವಲಂಬಿಸಿರುತ್ತದೆ. ಅಂದರೆ ನಮ್ಮ ಭವಿಷ್ಯ ಬೇರೆ ಯಾರದೋ ವಿಚಾರ, ಬೇರೆ ಯಾರದೋ ಸಲಹೆಯ ಪರಿಣಾಮವೇ? ನಮ್ಮ ಸಂಪೂರ್ಣ ಜೀವನ ಬೇರೆ ಯಾರದೋ ಬುದ್ಧಿಯ ಪರಿಣಾಮವೇ? ನಾವೆಂದಾದರೂ ಯೋಚಿಸಿದ್ದೇವೆಯೇ? ಇದು ಅನುಭವದ ವಿಷಯ. ಬೇರೆ ಬೇರೆ ಜನರು ಒಂದೇ ಸಮಸ್ಯೆಗೆ ಬೇರೆ ಬೇರೆ ಸಲಹೆ ನೀಡುತ್ತಾರೆ. ಮಂದಿರದಲ್ಲಿ ನಿಂತಿರುವ ಭಕ್ತ ಹೇಳುತ್ತಾನೆ ದಾನ ಮಾಡಬೇಕೆಂದು. ಕಳ್ಳ ಹೇಳುತ್ತಾನೆ ಅವಕಾಶ ಸಿಕ್ಕರೆ ಮೂರ್ತಿಯ ಆಭರಣಗಳನ್ನು ಕದಿಯಬೇಕೆಂದು. ಧರ್ಮದಿಂದ ಕೂಡಿದ ಹೃದಯ ಧರ್ಮದಿಂದ ಕೂಡಿದ ಸಲಹೆ ನೀಡುತ್ತದೆ. ಆದರೆ ಅಧರ್ಮದಿಂದ ಕೂಡಿದ ಹೃದಯ ಅಧರ್ಮದ ಸಲಹೆಯನ್ನು ಕೊಡುತ್ತದೆ. ಧರ್ಮದಿಂದ ಕೂಡಿದ ಸಲಹೆಯೇ ಮನುಷ್ಯನನ್ನು ಸುಖದ ಕಡೆಗೆ ಕರೆದೊಯ್ಯುತ್ತದೆ. ಆದರೆ ಅಂಥ ಸಲಹೆಯನ್ನು ಸ್ವೀಕರಿಸಲು ಸಾಧ್ಯವಾಗುವುದು ನಮ್ಮ ಹೃದಯದಲ್ಲಿ ಧರ್ಮವಿದ್ದಾಗ ಮಾತ್ರ. ಅರ್ಥಾತ್
ಯಾರದ್ದಾದರೂ ಸಲಹೆ ಅಥವಾ ವಿಚಾರವನ್ನು ಸ್ವೀಕರಿಸುವ ಮೊದಲು ಸ್ವತಃ ನಮ್ಮ ಹೃದಯದಲ್ಲಿ ಧರ್ಮವನ್ನು ಸ್ಥಾಪಿಸಿಕೊಳ್ಳುವುದು ಅವಶ್ಯಕವಲ್ಲವೇ? ನೀವೇ ಯೋಚಿಸಿ ನೋಡಿ.